My dear students, I am Mr. Shivanand Haloli, Assistant Professor, Department of Economics, Government First Grade College, Telsang. Presently, under LMS plan of Department of Collegiate Education, Rani Chennamma University, BA 6th semester, second paper, that is Indian Economy. The last unit, Foreign Trade Relations. Today we have discussed the session of Balance of Payments Position of India. ಭಾರತದ ಪಾವತಿ ಸಿಲುಕಿನ ಸ್ಥಾನ ಕುರಿತು ಈ ಒಂದು ಸೆಷನ್ನಲ್ಲಿ ಚರ್ಚಿಸೋಣ. Before independence, India had trade relations with only few countries. During that period, India used to export primary and traditional goods and was importing manufactured goods. During the Second World War, there was a great demand for Indian goods abroad, and as a result of that, we had favorable balance of payments. Thus, at the time of independence, the country had 1,733 crore sterling balances. ಸ್ವತಂತ್ರದ ಮೊದಲು ಅಂದರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಭಾರತ ಕೆಲವೇ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು. ಈ ಅವಧಿಯಲ್ಲಿ ಭಾರತವು ಪ್ರಾಥಮಿಕ ಮತ್ತು ಸಾಂಪ್ರದಾಯಿಕ ಸರಕುಗಳನ್ನು ಮಾತ್ರ ರಫ್ತು ಮಾಡ್ತಾ ಇತ್ತು. ತಯಾರಿಕಾ ಸರಕುಗಳು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸನ್ನು ಆಮದು ಮಾಡಿಕೊಳ್ತಾ ಇತ್ತು. ಆದರೆ ಎರಡನೇ ಮಹಾಯುದ್ಧದ ವೇಳೆಗೆ ವಿದೇಶದಲ್ಲಿ ಭಾರತೀಯ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಯಾಯಿತು ಮತ್ತು ಇದರ ಪರಿಣಾಮವಾಗಿ ನಾವು ಪಾವತಿ ಸಿಲ್ಕಿನ ಅನುಕೂಲಕರ ಸಮತೋಲನವನ್ನು ಹೊಂದಿದ್ದೀವಿ. ಹೀಗಾಗಿ ಸ್ವಾತಂತ್ರ್ಯ ಸಮಯದಲ್ಲಿ ಭಾರತವು 1,738 ಕೋಟಿ ಸ್ಟರ್ಲಿಂಗ್ ಬಾಕಿಯನ್ನು, ಅಂದರೆ ನಮಗೆ ಬರಬೇಕಾದದ್ದು ಎಷ್ಟು, 1,733 ಕೋಟಿ ಅಷ್ಟು ಹಣ ಭಾರತಕ್ಕೆ ಪಾವತಿಯಾಗಬೇಕಾಗಿತ್ತು. ಅಂದರೆ ಅನುಕೂಲಕರ ಪಾವತಿ ಸಿಲ್ಕನ್ನು ಹೊಂದಿದ್ವಿ ಸ್ವತಂತ್ರ ಕಾಲಕ್ಕೆ. ಮತ್ತು ವಿಶ್ವ ವ್ಯಾಪಾರದಲ್ಲಿ ಭಾರತದ ಪಾಲು ಶೇಕಡ 1.78ರಷ್ಟಿತ್ತು. ಇಷ್ಟೊಂದು ಅಭಿವೃದ್ಧಿ ಹೊಂದಿದ್ದೇವೆ ಅಂದರೂ ಕೂಡ ಈಗ 1.5 ಮಾತ್ರ ಇದೆ ಅಂತ ಹೇಳ್ಬೋದು. BOP ಪೊಸಿಷನ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪೊಸಿಷನ್, ಭಾರತದ ಪಾವತಿ ಸಿಲ್ಕಿನ ಸ್ಥಾನ. ಆಫ್ಟರ್ ಇಂಡಿಪೆಂಡೆನ್ಸ್, ದ ಕಂಟ್ರಿ ಹ್ಯಾಸ್ ಬೀನ್ ಫೇಸಿಂಗ್ ಕಂಟಿನ್ಯೂಯಸ್ ಕ್ರೈಸಿಸ್ ಇನ್ ದ balance of payments. In recent years, though India has a deficit in its balance of trade, she is enjoying surplus in overall balance due to higher inflow of foreign capital. Surplus in invisible account is another remarkable development in recent years. ಸ್ವಾತಂತ್ರ್ಯದ ನಂತರ ಭಾರತ ಪಾವತಿ ಸಿಲ್ಕಿನ ಸಮತೋಲನದಲ್ಲಿ ನಿರಂತರ ಬಿಕ್ಕಟ್ಟನ್ನು ಎದುರಿಸ್ತಾ ಬಂದಿದೆ ಪಾವತಿ ಸಿಲ್ಕಿನಲ್ಲಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತವು ತನ್ನ ವ್ಯಾಪಾರದ ಸಮತೋಲನದಲ್ಲಿನ ವ್ಯಾಪಾರ ಸಿಲ್ಕಿನ ಕೊರತೆಯನ್ನು ಹೊಂದಿದ್ದರೂ ಕೂಡ ವಿದೇಶಿ ಬಂಡವಾಳದ ಹೆಚ್ಚಿನ ಒಳಹರಿವಿನಿಂದಾಗಿ ಮತ್ತು ಒಟ್ಟಾರೆ ಸಮತೋಲನವನ್ನು ಹೆಚ್ಚುವರಿಯನ್ನು ಅನುಭವಿಸುತ್ತಾ ಬಂದಿದೆ. ಅಗೋಚರ ಖಾತೆಯಲ್ಲಿನ ಹೆಚ್ಚುವರಿ ಹರಿವು ಇತ್ತೀಚಿನ ವರ್ಷಗಳಲ್ಲಿನ ಮತ್ತೊಂದು ಗಮನಾರ್ಹವಾದಂಥ ಬೆಳವಣಿಗೆ ಅಂತ ಹೇಳ್ಬೋದು. ಅಂದರೆ ಭಾರತ ಅಗೋಚರ ಸರಕುಗಳು ಅಂದರೆ ಸೇವೆಗಳ ರಫ್ತನ್ನು ಗರಿಷ್ಠ ಪ್ರಮಾಣದಲ್ಲಿ ಮಾಡಿ ಹೆಚ್ಚುವರಿಯನ್ನು ಪಡೀತಾ ಇದೆ ಅಂತ ಹೇಳ್ಬೋದು. ದ ಪೊಸಿಷನ್ ಆಫ್ ಇಂಡಿಯಾ ಇನ್ ಕ್ರೋರ್ಸ್, BOP ಪೊಸಿಷನ್ ಆಫ್ ಇಂಡಿಯಾ. ಇಲ್ಲಿ ಈ ಕೋಷ್ಟಕದ ಮುಖಾಂತರ ಭಾರತದ ಪಾವತಿ ಸಿಲ್ಕಿನ ಪ್ರಸ್ತುತ ಸ್ಥಾನವನ್ನು ನಾವು ನೋಡ್ಬೋದು. 1990ರಿಂದ 2010-11ರವರೆಗಿನ ಭಾರತದ ಆಮದು, ರಫ್ತು, ಟ್ರೇಡ್ ಬ್ಯಾಲೆನ್ಸ್, ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಓವರಾಲ್ ಬ್ಯಾಲೆನ್ಸನ್ನು ನಾವು ನೋಡ್ತಾ ಹೋಗ್ಬೋದು ಈ ಒಂದು ಚಾರ್ಟ್ ಮೂಲಕ. ನೋಡಿ, ಭಾರತದ ಆಮದು, ಇಂಪೋರ್ಟ್ಸ್ ಆಫ್ ದಿ ಇಂಡಿಯಾ 1990-91ರಲ್ಲಿ 50,086 ಕೋಟಿಗಳಿದ್ದರೆ 2010-11ಕ್ಕೆ 17,35,100 ಕೋಟಿಗಳಿಗೆ ಏರಿಕೆಯಾಗಿದೆ. ಇನ್ನು ರಫ್ತು 1990-91ರಲ್ಲಿ 33,153 ಕೋಟಿಗಳಿದ್ದರೆ 2010-11ಕ್ಕೆ 11,39,500 ಕೋಟಿಗಳಿಗೆ ಏರಿಕೆಯಾಗಿರೋದನ್ನು ನಾವು ನೋಡ್ತೇವೆ. ಒಟ್ಟಾರೆಯಾಗಿ ಟ್ರೇಡ್ ಬ್ಯಾಲೆನ್ಸ್ 2ರಲ್ಲಿ 1 ಕಳೆದಾಗ, ಅಂದರೆ ರಫ್ತಿನಲ್ಲಿ ಆಮದುಗಳನ್ನು ಕಳೆದಾಗ ಬಂದಂಥ ಸ್ಥಿತಿ 1990-91ರಲ್ಲಿ 16,933 ಕೋಟಿ ಋಣಾತ್ಮಕವಾಗಿದೆ.
2010-11ರಲ್ಲಿ 5,95,600 ಪಾವತಿ ಶಿಲ್ಕಿನ ಕೊರತೆಯಾಗಿದೆ. ಇನ್ನು ಇನ್ವಿಜಿಬಲ್ ನೆಟ್ ನಿವ್ವಳ ಇನ್ವಿಜಿಬಲಲ್ಲಿ 1990-91ರಲ್ಲಿ -433 crores ಇದ್ದರೆ 2000ನೇ ಇಸ್ವಿಗೆ 45,139 ಕೋಟಿಗಳು, 2009-10ಕ್ಕೆ 3,80,200 ಕೋಟಿಗಳು, 2010-11ಕ್ಕೆ 3,85,500 ಕೋಟಿಗಳಷ್ಟು ಹೆಚ್ಚಳವಾಗಿದೆ. ಇದಿಷ್ಟು ಧನಾತ್ಮಕವಾಗಿರುವುದನ್ನು ನಾವು ನೋಡ್ತೀವಿ. ಇನ್ನು ಕರೆಂಟ್ ಅಕೌಂಟ್ ನೆಟ್ ನಿವ್ವಳ ಕರೆಂಟ್ ಅಕೌಂಟ್ನಲ್ಲಿ ಅಥವಾ ನಾವು ನೋಡಿದಾಗ ಇದು ನಿರಂತರವಾಗಿ ಋಣಾತ್ಮಕವಾಗಿರುವುದನ್ನು ನೋಡ್ತೀವಿ. 1990-91ರಲ್ಲಿ 17,366 ಇದ್ದರೆ 2010-11ಕ್ಕೆ 2,10,100 ಕೋಟಿ ಇರೋದನ್ನು ನೋಡ್ತೀವಿ. ಇನ್ನು ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬಂಡವಾಳ ಖಾತೆಯಲ್ಲಿ 1990-91ಕ್ಕೆ 12,895 ಕೋಟಿ ಇದ್ದರೆ 2001ಕ್ಕೆ 39,238 ಕೋಟಿ ಇದೆ. 2010-11ಕ್ಕೆ 2,69,600 ಕೋಟಿಗಳಷ್ಟು ಏರಿಕೆಯಾಗಿರುವುದನ್ನು ನಾವು ನೋಡ್ತೀವಿ. ಓವರಾಲ್ ಬ್ಯಾಲೆನ್ಸನ್ನು ನೋಡಿದಾಗ 1990-91ರಲ್ಲಿ 4,471 ಕೋಟಿ ರೂಪಾಯಿಗಳು ಆಗಿದ್ದರೆ ಋಣಾತ್ಮಕವಾಗಿದ್ದರೆ 2001ರಲ್ಲಿ ಓವರಾಲ್ ಬ್ಯಾಲೆನ್ಸ್ 27,643 ಕೋಟಿಗಳಷ್ಟು ಧನಾತ್ಮಕವಾಗಿರುವುದನ್ನು ನೋಡ್ತೀವಿ. ಆನಂತರ 2010-11ರಲ್ಲಿ 59,500 ಕೋಟಿ ರೂಪಾಯಿಗಳ ಒಂದು ಧನಾತ್ಮಕತೆಯನ್ನು ನೋಡ್ತೀವಿ. ಇದು ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಸ್ಥಿತಿಗತಿಯನ್ನು ಸೂಚಿಸ್ತಕ್ಕಂಥ ಕೋಷ್ಟಕವಾಗಿದೆ. ಮೇನ್ ಟ್ರೆಂಡ್ಸ್ ಇನ್ ಬಿ ಒ ಪಿಯ ಮುಖ್ಯ ಪ್ರವೃತ್ತಿಗಳು: increase in importing capacity. There has been a sharp increase in the coverage of imports by export earnings. In 1991, export earnings accounted for merely 66.2% of import bill, and this ratio sharply improved to 92.7% and 90% in 2008 and 9 and 2009 and 10 respectively. ಇಲ್ಲಿ ಆಮದು ಸಾಮರ್ಥ್ಯದಲ್ಲಿ ಹೆಚ್ಚಳ, ರಫ್ತು ಗಳಿಕೆಯಿಂದ ಆಮದಿನ ವ್ಯಾಪ್ತಿಯಲ್ಲಿ ತೀವ್ರ ಏರಿಕೆ ಕಂಡುಬಂದಿತು. 1990-91ರಲ್ಲಿ ರಫ್ತು ಆದಾಯ ಕೇವಲ 66.2% ಮತ್ತು ಈ ಅನುಪಾತ ಇತ್ತು, ಆಮದು ರಫ್ತಿನ ಅನುಪಾತ. ಆದರೆ ಈ ಅನುಪಾತ 2008 ಮತ್ತು 9ರಲ್ಲಿ 9 ಮತ್ತು 10ರಲ್ಲಿ ಕ್ರಮವಾಗಿ 92.7 ಮತ್ತು 90%ಕ್ಕೆ ಹೆಚ್ಚಿರುವುದನ್ನು ನಾವು ನೋಡ್ತೀವಿ. ದೆನ್ ಸ್ಟ್ರಕ್ಚರಲ್ ಚೇಂಜಸ್. ದೇರ್ ಹ್ಯಾಸ್ ಬೀನ್ ಅ ರ್ಯಾಪಿಡ್ ಸ್ಟ್ರಕ್ಚರಲ್ ಚೇಂಜ್ ಇನ್ ದ ಕಂಟ್ರೀಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ದೇಶದ ಪಾವತಿ ಸಿಲ್ಕಿನಲ್ಲಿ ತ್ವರಿತ ರಚನಾತ್ಮಕ ಬದಲಾವಣೆ ಕಂಡು ಬಂದಿದ್ದು ಗಮನಾರ್ಹ ಸಾಧನೆ ಅಂತ ಹೇಳ್ಬೋದು. ಇನ್ನು ನೆಗೆಟಿವ್ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಎಕ್ಸಿಬಿಟ್ಸ್ ಅ ನೆಗೆಟಿವ್ ಫೀಚರ್ that it was -3.1% of GDP in the year 1990-91, and at present it is -7.8% of GDP in 2010 and 11, but it was positive in previous 3 years, 2001 and 2, 2002, 2002 and 3, 2003 and 4. ಇಲ್ಲಿ ನಕಾರಾತ್ಮಕ ಚಾಲ್ತಿ ಖಾತೆ, ಋಣಾತ್ಮಕ ದರದಲ್ಲಿ ಚಾಲ್ತಿ ಖಾತೆ ಅಂತ ಹೇಳ್ಬೋದು. ಚಾಲ್ತಿ ಖಾತೆಯ ಸಮತೋಲನವು 1990-91ರಲ್ಲಿ GDPಯ 3.1% ಮತ್ತು ಪ್ರಸ್ತುತ 2010-11ರ GDPಯ -7.8% ಋಣಾತ್ಮಕವಾಗಿದೆ. ಇದು ಋಣಾತ್ಮಕತೆಯ ವೈಶಿಷ್ಟ್ಯವನ್ನು ಪ್ರದರ್ಶಿಸುತ್ತದೆ ಅಂತ ಹೇಳ್ಬೋದು. ಆದರೆ ಹಿಂದಿನ 3 ವರ್ಷಗಳಲ್ಲಿ, ಅಂದರೆ 2001 ಮತ್ತು 2, 2002 ಮತ್ತು 3, 2003 ಮತ್ತು 4 ಈ 3 ಆರ್ಥಿಕ ವರ್ಷಗಳಲ್ಲಿ ಚಾಲ್ತಿ ಖಾತೆಯು ಧನಾತ್ಮಕವಾಗಿದ್ದು ಅತ್ಯಂತ ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬೋದು. ದೆನ್ ರೆಡ್ಯೂಸ್ಡ್ ಡಿಪೆಂಡೆನ್ಸ್ ಆನ್ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್. ದ ಡಿಪೆಂಡೆನ್ಸ್ ಆನ್ ಎಕ್ಸ್ಟರ್ನಲ್ ಅಸಿಸ್ಟೆಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್ ಹ್ಯಾಸ್ ಕೇಮ್ ಡೌನ್ ಡ್ರಾಸ್ಟಿಕಲಿ. ಬಾಹ್ಯ ವಲಯದ ಅಥವಾ ಬಾಹ್ಯ ಸಹಾಯದ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಬಾಹ್ಯ ನೆರವು ಮತ್ತು ಬಾಹ್ಯ ವಾಣಿಜ್ಯ ಸಾಲಗಳ ಮೇಲಿನ ಅವಲಂಬನೆ ಅತ್ಯಂತ ವೇಗವಾಗಿ ಕಡಿಮೆಯಾಗಿದೆ, ತೀವ್ರವಾಗಿ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಇನ್ನು ರೆಡ್ಯೂಸ್ಡ್ ಡೆಬ್ಟ್ ಬರ್ಡನ್. ಎಕ್ಸ್ಟರ್ನಲ್ ಡೆಬ್ಟ್ ಆಸ್ ಪರ್ಸೆಂಟ್ ಆಫ್ GDP ಹ್ಯಾಸ್ ಕೇಮ್ ಡೌನ್ ಫ್ರಮ್ 28.7% in 1991 to 17.8% in 2010 and 11 as a result of
ಡೆಬ್ಟ್ ಸರ್ವಿಸ್ ರೇಷಿಯೋ ಹ್ಯಾಸ್ ಆಲ್ಸೋ ಡೆಕ್ಲೈನ್ಡ್ 4.2% ಆಫ್ GDP. ಎಸ್, ಕಡಿಮೆಯಾದ ಸಾಲದ ಹೊರೆ ಅಂತ ಹೇಳ್ಬೋದು. GDP ಶೇಕಡಾವಾರು ಬಾಹ್ಯ ಸಾಲ 1990-91ರಲ್ಲಿ 28.7ರಷ್ಟಿತ್ತು. ಇದು 2010-11ಕ್ಕೆ 17.7ಕ್ಕೆ ಇಳಿದಿದೆ. ಪರಿಣಾಮವಾಗಿ ಸಾಲದ ಅನುಪಾತವೂ ಕುಸಿದಿದೆ ಅಂತ ಹೇಳ್ಬೋದು. ಇದು ಸಾಲದ ಅನುಪಾತ GDPಯ ಶೇಕಡ 4.7ರಷ್ಟಿದೆ. ದೆನ್ ಸರ್ಪ್ಲಸ್ ಬ್ಯಾಲೆನ್ಸ್ ಇನ್ ಇನ್ವಿಜಿಬಲ್ ಅಕೌಂಟ್, ಅಗೋಚರ ಖಾತೆಯಲ್ಲಿ ಹೆಚ್ಚುವರಿ ಸಮತೋಲನ. Another notable development is that there is a surplus balance in the invisible trade in recent years. For example, the surplus balance in this account was 3,85,500 crore in 2010 and 11. For this, the contribution of services is very great. Yes. ಮತ್ತೊಂದು ಗಮನಾರ್ಹ ಸಾಧನೆ ಅಂದರೆ ಅಗೋಚರ ಖಾತೆಯಲ್ಲಿನ ಹೆಚ್ಚುವರಿ ಸಮತೋಲನ. ಇದು ಅತ್ಯಂತ ಗಮನಾರ್ಹವಾದ ಬೆಳವಣಿಗೆ. ಇತ್ತೀಚಿನ ವರ್ಷಗಳಲ್ಲಿ ಅಗೋಚರ ವ್ಯಾಪಾರದಲ್ಲಿ ಹೆಚ್ಚುವರಿ ಸಮತೋಲನವಿದೆ. ಉದಾಹರಣೆಗೆ, ಈ ಖಾತೆ ಹೆಚ್ಚುವರಿ ಬಾಕಿ 2010-11ರಲ್ಲಿ 3,85,500 ಕೋಟಿಗಳು. ಇದರಲ್ಲಿ ಸೇವೆಗಳ ಕೊಡುಗೆ ಅತ್ಯಂತ ಅದ್ಭುತವಾಗಿದೆ, ಗರಿಷ್ಠವಾಗಿದೆ ಅಂತ ಹೇಳ್ಬೋದು. ದೆನ್ ಲಿಬರಲೈಸ್ಡ್ ಫಾರಿನ್ ಎಕ್ಸ್ಚೇಂಜ್ ಸೆಕ್ಟರ್. There is a shift from a foreign exchange constrained control regime to a more open market driven and liberalized economy. Yes, it become drastical changes. There is a shift of foreign exchange constrained control regime to more open market driven by liberalized economy. It is a very necessary and helpful for the economy also. ಎಸ್, ಉದಾರೀಕೃತ ವಿದೇಶಿ ವಿನಿಮಯ ಕ್ಷೇತ್ರ. ವಿದೇಶಿ ವಿನಿಮಯ ನಿರ್ಬಂಧಿತ ನಿಯಂತ್ರಣದ ಆಡಳಿತದಿಂದ ಹೆಚ್ಚು ಮುಕ್ತ ಮಾರುಕಟ್ಟೆ ಚಾಲಿತವಾಗಿದೆ ಮತ್ತು ಉದಾರೀಕೃತ ಆರ್ಥಿಕತೆಗೆ ಬದಲಾಗಿರುವುದು ಕೂಡ ಗಮನಾರ್ಹವಾದಂಥ ಸುಧಾರಣೆ ಅಂತ ಹೇಳ್ಬೋದು. ದೆನ್ ಸರ್ಪ್ಲಸ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ದ ಓವರಾಲ್ ಬ್ಯಾಲೆನ್ಸ್ ಇನ್ ದ BOP ಇನ್ ರೀಸೆಂಟ್ ಇಯರ್ ಶೋವಿಂಗ್ ಅ ಸರ್ಪ್ಲಸ್. ಪಾವತಿ ಸಮತೋಲನದಲ್ಲಿ ಅಥವಾ ಪಾವತಿ ಶಿಲ್ಕಿನಲ್ಲಿ ಹೆಚ್ಚುವರಿ. ಇತ್ತೀಚಿನ ವರ್ಷಗಳಲ್ಲಿ BOPಯಲ್ಲಿ ಒಟ್ಟಾರೆ ಬಾಕಿ ಹೆಚ್ಚುವರಿಯನ್ನು ತೋರಿಸುತ್ತಿದೆ. ಈ ಮುಂದಿನ ಒಂದು ಚಾರ್ಟ್ನಲ್ಲಿ ನಾವು ಭಾರತದ ಪಾವತಿ ಸಿಲ್ಕಿನ ಪ್ರಮುಖ ಅಂಶಗಳನ್ನು ನೋಡ್ಬೋದು. ಇದು ಕೋಟಿ ರೂಪಾಯಿಗಳಲ್ಲಿ. ಕೀ ಕಂಪೋನೆಂಟ್ಸ್ ಆಫ್ ಇಂಡಿಯಾಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಇನ್ ಕ್ರೋರ್ ರುಪೀಸ್. ಎಸ್, ಇಲ್ಲಿ ಮರ್ಕಂಟೈಸ್ ಎಕ್ಸ್ಪೋರ್ಟ್ಸ್ ಮೊದಲೇ ಕಾಲಮ್ನಲ್ಲಿ ಮರ್ಕಂಟೈಸ್ ಎಕ್ಸ್ಪೋರ್ಟ್ಸ್ 1950-51ರಲ್ಲಿ 647 ಕೋಟಿ ಇದ್ದರೆ 2010-11ಕ್ಕೆ 11,39,517 ಕೋಟಿ ರೂಪಾಯಿಗಳಿಗೆ ಏರಿಕೆ ಆದದನ್ನು ನಾವು ನೋಡ್ತೀವಿ. ಎಸ್, ಮರ್ಕಂಟೈಸ್ ಟ್ರೇಡಲ್ಲಿ ಎಕ್ಸ್ಪೋರ್ಟ್ಸ್ ಅಲ್ಲಿ 1950-51ರಲ್ಲಿ 647 ಕೋಟಿ ರೂಪಾಯಿಗಳಿದ್ದರೆ 2010-11ಕ್ಕೆ 11,39,517 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿರೋದನ್ನು ನೋಡ್ತೀವಿ. ಇನ್ನು ಮರ್ಕಂಟೈಸ್ ಟ್ರೇಡ್ ಇನ್ ಇಂಪೋರ್ಟ್ಸ್ ನೋಡಿದಾಗ 1950-51ಕ್ಕೆ 650 ಕೋಟಿಗಳಿಂದ 2010-11ಕ್ಕೆ 17,34,545 ಕೋಟಿಗಳಿಗೆ ಏರಿಕೆಯಾಗಿರೋದನ್ನು ನೋಡ್ತೀವಿ. ದೆನ್ ಟ್ರೇಡ್ ಬ್ಯಾಲೆನ್ಸಸ್ ಏನು ಮತ್ತು -B ಮಾಡಿದಾಗ ಟ್ರೇಡ್ ಬ್ಯಾಲೆನ್ಸಸ್ 1950-51ರಲ್ಲಿ -3 crores ಇದ್ದರೆ 2010-11ರಲ್ಲಿ 5,95,028 ಕೋಟಿ ರೂಪಾಯಿಗಳಿಗೆ ಅಸಮತೋಲಿತ ಪಾವತಿ ಶುಲ್ಕ ಆಗಿರೋದನ್ನು ನೋಡ್ತೀವಿ. ದೆನ್ ಇನ್ವಿಜಿಬಲ್ ನೆಟ್ ನಿವ್ವಳ ಅಗೋಚರ ಪ್ರಮಾಣವನ್ನು ವ್ಯಾಪಾರ ಪ್ರಮಾಣವನ್ನು ನೋಡಿದಾಗ BOP ಪ್ರಮಾಣವನ್ನು ನೋಡಿದಾಗ 1950-51ರಲ್ಲಿ 42 ಕೋಟಿ ಧನಾತ್ಮಕವಾಗಿದ್ದು 1970-71-72ರಲ್ಲಿ ಋಣಾತ್ಮಕವಾಗಿದ್ದನ್ನು ಬಿಟ್ಟರೆ ಪ್ರತಿ ಹಂತದಲ್ಲೂ ಇದು ಧನಾತ್ಮಕವಾಗಿರೋದನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲೂ 2010-11ರಲ್ಲಿ ಇನ್ವಿಜಿಬಲ್ ನಿವ್ವಳ ಅಗೋಚರ ವ್ಯಾಪಾರ ಮೌಲ್ಯ 3,92,494 ಕೋಟಿ ಧನಾತ್ಮಕವಾಗಿರೋದನ್ನು ನೋಡ್ತೀವಿ. ದೆನ್ ಕರೆಂಟ್ ಅಕೌಂಟ್
1950-51ರಲ್ಲಿ 39 ಕೋಟಿ ಇದ್ದರೆ ಇದು ಧನಾತ್ಮಕವಾಗಿದ್ದರೆ ನಂತರದ ಪ್ರತಿ ಹಂತದಲ್ಲೂ ಕೂಡ ಋಣಾತ್ಮಕವಾಗಿದೆ. 2001-2002ರಲ್ಲಿ ಮಾತ್ರ 16,426 ಕೋಟಿಯಷ್ಟು ಅನುಕೂಲಕರ ಪಾವತಿ ಶುಲ್ಕ ಆಗಿರೋದನ್ನು ನೋಡ್ತೀವಿ. ಮತ್ತು 2010-11ರಲ್ಲಿ 2,02,532 ಕೋಟಿ ಋಣಾತ್ಮಕವಾಗಿರುವುದನ್ನು ನೋಡ್ತೀವಿ. ದೆನ್ ಕ್ಯಾಪಿಟಲ್ ಅಕೌಂಟಲ್ಲಿ ನೋಡಿದಾಗ 1950-51ರಲ್ಲಿ -10 crores ಇದ್ದದ್ದು 2010-11ಕ್ಕೆ ನಿರಂತರವಾಗಿ ಧನಾತ್ಮಕವಾಗಿದೆ. 2010-11ಕ್ಕೆ 2,61,981 ಕೋಟಿಗಳಿಗೆ ಏರಿಕೆಯಾಗಿರುವುದನ್ನು ನೋಡ್ತೀವಿ. ಈ ರೀತಿ ಈ ಎಲ್ಲ ಅಂಶಗಳನ್ನು ನೋಡ್ತಾ ಬಂದಾಗ ನಮಗೆ ಇನ್ವಿಜಿಬಲ್ ಟ್ರೇಡ್, ಅಗೋಚರ ಸರಕುಗಳ ವ್ಯಾಪಾರ ಅಂದರೆ ಸೇವೆಗಳ ರಫ್ತು, ಮತ್ತು ಕ್ಯಾಪಿಟಲ್ ಅಕೌಂಟ್ ಬಂಡವಾಳ ಖಾತೆ ನಿರಂತರವಾಗಿ ಧನಾತ್ಮಕತೆಯನ್ನು ಬಲಾಢ್ಯತೆಯನ್ನು ತೋರಿಸಿದೆ. ಮತ್ತು ರಫ್ತಿನ ಹೆಚ್ಚಳದೊಂದಿಗೆ ಭಾರತದ ಖರೀದಿ ಸಾಮರ್ಥ್ಯ ಹೆಚ್ಚಳ ಆಗ್ತಾ ಹೋಗೋದನ್ನು ನೋಡ್ತೀವಿ. ಈ ಚಾರ್ಟ್ನಲ್ಲಿ ತಾವು ಇನ್ನೂ NRI ಡಿಪಾಸಿಟನ್ನು, ಅದರ್ ಕ್ಯಾಪಿಟಲನ್ನು, ಓವರಾಲ್ ಬ್ಯಾಲೆನ್ಸನ್ನು, ರಿಸರ್ವ್ಸನ್ನು ನೋಡ್ತಾ ಹೋಗ್ಬೋದು. SDR ಅಲೋಕೇಶನನ್ನು ಕೂಡ ನೋಡ್ಬೋದು. It is in conclusion part, it is evident from the discussion in this session that balance of payment position of India is deficit since independence, but India is performing better in terms of exports, mainly in invisible exports. Government of India need to measure in improve the BOP position of India, which helps in the development of the country. ಸ್ವತಂತ್ರ ನಂತರ ಭಾರತದ ಪಾವತಿ ಶಿಲ್ಕಿನ ಕೊರತೆಯು ಈ ಒಂದು ಸೆಷನ್ನಲ್ಲಿ ಚರ್ಚೆಯಿಂದ ಸ್ಪಷ್ಟವಾಯಿತು. ಆದರೆ ಭಾರತದ ರಫ್ತಿನ ವಿಷಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳ್ಬೋದು. ಪ್ರತಿ ಹಂತದಲ್ಲೂ ರಫ್ತಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ ಅಂತ ನೋಡ್ಬೋದು. ಮುಖ್ಯವಾಗಿ ಅಗೋಚರ ರಫ್ತುಗಳಲ್ಲಿ ಇದು ಬಹಳಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಭಾರತ ಸರ್ಕಾರವು ದೇಶದ ಅಭಿವೃದ್ಧಿಗೆ ಸಹಾಯ ಮಾಡುವಂಥ ಭಾರತದ BOP ಸ್ಥಾನವನ್ನು ಸುಧಾರಿಸಲು ಇನ್ನೂ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದೆ ಎಂದು ಈ ಒಂದು ಸೆಷನ್ನ ಒಂದು ಅಧ್ಯಯನದ ನಂತರ ಕಂಡುಕೊಂಡಂಥ ಅಂಶವಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಓದಿಗಾಗಿ ದತ್ತಾ ಆ್ಯಂಡ್ ಸುಂದರಂ ಅವರ ಭಾರತದ ಆರ್ಥಿಕತೆ ಆಂಗ್ಲ ಭಾಷೆಯ ಗ್ರಂಥವನ್ನು ಪರಾಮರ್ಶಿಸಬಹುದು. ಅದೇ ರೀತಿಯಾಗಿ ಕನ್ನಡ ಭಾಷೆಯಲ್ಲಿನ ಗ್ರಂಥ HR ಕೃಷ್ಣಮೂರ್ತಿಯವರ ಭಾರತದ ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾವನ್ನು ನೋಡ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.